ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ. ಇವತ್ತು ನಾನೊಂದು ಚಟ್ಪಟ್ ಸ್ನ್ಯಾಕ್ಸ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಪೇಪರ್ ಅವಲಕ್ಕಿ ಚಾಟ್. ಫಸ್ಟು ಬಾಣಲಿ ಇಟ್ಬಿಟ್ಟು ಅವಲಕ್ಕಿನ ಬಿಸಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈಗ ಅದೇ ಬಾಣಲಿಗೆ ಒಂದು 7-8 ಸ್ಪೂನು ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕಬೇಕು. ಈ ಎಣ್ಣೆ ಕಾಯ್ತಾ ಇದ್ದಂಗೆ ಅದಕ್ಕೆ ನಾವು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಬೇಕಿದ್ದಲ್ಲೇ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ್ಮೇಲೆ ನಾನು 12 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ರೌಂಡ್ ಕಟ್ ಮಾಡಿದ್ದೀನಿ. ಅದನ್ನ ಫ್ರೈ ಮಾಡೋಕ್ಕೆ ಹಾಕ್ತೀನಿ. ಅದಕ್ಕೆ 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ 1 ಬೌಲಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ನಿಮ್ಗೆ ಇಷ್ಟ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಸೇರಿಸ್ಕೋಬೋದು. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಅದ್ರ ಮೇಲ್ಗಡೆ ಕಲರ್ ಎಲ್ಲ ಹೋಗಿ ಸಿಪ್ಪೆ ಬರ್ತಾ ಇರಬೇಕು. ಆ ಹಂತದಲ್ಲಿ 2 ದೊಡ್ಡ ಬೆಳ್ಳುಳ್ಳಿನ ಕುಟ್ಟಿ, ಅಂದರೆ ಸಿಪ್ಪೆ ಸಮೇತನೇ, ಅದನ್ನು ಕೂಡ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಇವೆಲ್ಲನೂ ಫ್ರೈ ಮಾಡ್ತಾ ಇರಬೇಕಾದ್ರೆ ಅರ್ಧ ಹೋಳಷ್ಟು ಕೊಬ್ಬರಿ ಸಣ್ಣಕ್ಕೆ ತೆಳುವಾಗಿ ಹೆಚ್ಕೊಂಡಿರೋವಂಥದ್ದು ಸೇರಿಸಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಹಿಡಿಯಷ್ಟು ಕರಿಬೇವು, ಫ್ರೆಶ್ ಆಗಿರುವಂಥ ಹಸಿ ಕರಿಬೇವನ್ನ ಹಾಕಿ ಫ್ರೈ ಮಾಡೋದು. ತುಂಬ ಈಸಿ ಮಾಡೋದು ಇದು. ನೋಡಿ, ಎಲ್ಲನೂ ಸೇರಿಸಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಲಾಸ್ಟಲ್ಲಿ ಉಂಡೆ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಹೋಳು ಹುರ್ಗಡ್ಲೆ ಕೂಡ ಹಾಕ್ಬೋದು. ಈ ಫ್ರೈಡ್ ಗ್ರಾಮ್ ಹಾಕೋದು ಅದು ಮೊದಲೇ ಕ್ರಿಸ್ಪಿ ಇರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಅದೊಂಥರ ಸ್ವೀಟ್ ಟೇಸ್ಟ್ ಉಳುತ್ತೆ ಮತ್ತು ಆ ಕಲರ್ಸು ಚೆನ್ನಾಗಿರುತ್ತೆ. ಇದಕ್ಕೊಂದು ಟ್ಯಾಂಜಿ ಫ್ಲೇವರ್ ಕೊಡೋದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣ ಈ ಒಗ್ಗರಣೆ ಮಾಡ್ತಾ ಇರೋ ಹಂತದಲ್ಲೇ ಹಿಂಡ್ಬಿಡಬೇಕು ನಾವು. ಸೊ ಲೈಟ್ ಮೈಲ್ಡ್ ಆಗಿರೋವಂಥ ಒಂದು ಟ್ಯಾಂಜಿ ಫ್ಲೇವರ್ ಸಿಗುತ್ತೆ. ಸೊ ಇದಕ್ಕೀಗ ಮೊದಲೇ ಜರಡಿ ಇಟ್ಕೊಂಡು ಬಿಸಿ ಮಾಡಿಟ್ಟಿರುವಂಥ, ಬಿಸಿ ಅಂದರೆ ಜಸ್ಟ್ ವಾರ್ಮ್ ಮಾಡಬೇಕು ಅಷ್ಟೇ, ಇಲ್ಲ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೂ ಸಾಕು. ಅದು ಅವಲಕ್ಕಿನ ಇದಕ್ಕೆ ಸೇರಿಸ್ಬೇಕು. ಅದಕ್ಕೆ ಮುಂಚೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲ, ಅರಿಶಿನ ಪುಡಿ ನಾವು ಒಗ್ಗರಣೆಗೆ ಅವಲಕ್ಕಿಗೆ ಸೇರಿಸಿ ಹಾಕಬೇಕು. ಅರಿಶಿನ ಜಾಸ್ತಿ ಹಾಕಿದ್ರೆ ಕಹಿ ಆಗಿಬಿಡುತ್ತೆ. ನೋಡಿ, ಈಗೆಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ನಾವು ಮೊದಲೇ ಸ್ವಲ್ಪ ಬೆಚ್ಚಗೆ ಮಾಡಿಟ್ಟಿರುವಂಥ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ನಾನು 1 ಹಿಡಿಯಷ್ಟು ಅವಲಕ್ಕಿನ ಉಳಿಸ್ಕೊತಾ ಇದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಆ ಹಳದಿ ಕಲರೆಲ್ಲ ಅದಕ್ಕೆ ಹೀರ್ಕೋತಾ ಇರುತ್ತೆ. ಬಾಣಲಿ ಬಿಸಿನೇ ಇದೆ, ಇನ್ನೂ ಸ್ಟವ್ ಆಫ್ ಮಾಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಉಳಿಸ್ಕೊಂಡಿರೋಂಥ 1 ಹಿಡಿ ಅವಲಕ್ಕಿನ ಹಾಕಿ ಅದಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಲೈಟ್ ವೈಟ್ ಕಲರ್ ಅಥವಾ ಲೈಟ್ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಸೊ ಅದು ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ಇವಾಗ ಬಿಸಿ ಬಿಸಿಯಾದ ಗರಿಗರಿಯಾದ ಚಟ್ಪಟ್ ಅವಲಕ್ಕಿ ರೆಡಿಯಾಗಿದೆ. ಇನ್ನು ಅವಲಕ್ಕಿ ಚೂಡ ಅಂತ ಕೂಡ ಕರಿತೀವಿ. ಇದು ಚೆನ್ನಾಗಿ ಆರಿದ ಮೇಲೆ ನಾವು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ 6 ತಿಂಗಳವರೆಗೂ ನಾವು ಇದನ್ನು ಇಟ್ಕೊಂಡು ಉಪಯೋಗಿಸ್ಬೋದು. ಬಟ್ ಚೆನ್ನಾಗಿ ಆರಿದ ಮೇಲೆ ನಾವು ಇದನ್ನು ಬಾಕ್ಸ್ ಮಾಡಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿ ಇನ್ನೂ 1-2 ನಿಮಿಷ ಅದನ್ನ ಉರಿಬೇಕು, ಅಂದರೆ ಬಾಣಲಿ ಬಿಸಿಯಾಗಿರುತ್ತಲ್ಲ. ಈಗ ನೋಡಿ, ಚೆನ್ನಾಗಿ ಉರಿತಾ ಇದೆ. ಒಳ್ಳೆ ರಿಚ್ ಆಗಿರುವಂತಹ ಎನರ್ಜೆಟಿಕ್ ಆಗಿರುವಂತಹ ಚೂಡ ಇದು. ತುಂಬ ಹೆಲ್ದಿಯಾಗಿರುತ್ತೆ. ನೋಡಿ, ಬಿಸಿ ಬಿಸಿಯಾದ ಚೂಡ ರೆಡಿಯಾಗಿದೆ.